ಎಸ್, ಇವತ್ತಿನ ನನ್ನ ವಿಡಿಯೋ ಫೀಮೇಲ್ಸ್ಗೋಸ್ಕರ ಆಗಿರುತ್ತೆ. ಓಕೆನಾ? ಬಿಕಿನಿ ವ್ಯಾಕ್ಸ್ ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಸೊ ಮಾಡೋದಕ್ಕಿಂತ ಮುಂಚೆ ಯಾವೆಲ್ಲ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಮತ್ತು ಯಾವ ಪಾರ್ಲರ್ ಯಾವ ಸಲೂನ್ಗೆ ನೀವು ಹೋಗಿ ಬಿಕಿನಿ ವ್ಯಾಕ್ಸ್ ಮಾಡಿಸ್ಕೋಬೇಕು, ಮತ್ತು ಇದು ಮಾಡಿಸೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಕಿನಿ ವ್ಯಾಕ್ಸ್ ಕೇಳ್ತಿದ್ದಂಗೆ ಒಂಥರ ಅನ್ನಿಸ್ಬೋದಲ್ವಾ? ಸೊ ಎಸ್, ಕೆಲವೊಬ್ರು ಹೆಣ್ಮಕ್ಳಿಗೆ ಡೌಟ್ ಇರುತ್ತೆ, ಸೊ ಬಿಕಿನಿ ವ್ಯಾಕ್ಸ್ ಮಾಡಿಸ್ಬೋದಾ ಬೇಡವಾ ಅಂತ. ಬಿಕಿನಿ ವ್ಯಾಕ್ಸ್ ಮಾಡಿಸ್ಬೋದು, ಬಟ್ ತುಂಬ ಅವಶ್ಯಕತೆ ಇದ್ರೆ ನಿಮಗೆ. ಓಕೆನಾ? ಬಿಕಿನಿ ವ್ಯಾಕ್ಸ್ ಯಾರು ಮಾಡಿಸ್ತಾರಪ್ಪ ಅಂದರೆ ಮಾಡೆಲ್ಗಳು, ಸೊ ಯಾರು ಈ ಫ್ಯಾಷನ್ ದುನಿಯಾದಲ್ಲಿ ಇರ್ತಾರೆ, ಸೊ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ಸೊ ಅಂಥವರು ಬಿಕಿನಿ ವ್ಯಾಕ್ಸ್ನ ಮಾಡಿಸ್ತಾರೆ. ಬಟ್ ನಾರ್ಮಲ್ ಪೀಪಲ್ಸ್ಗೆ ಬಿಕಿನಿ ವ್ಯಾಕ್ಸ್ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಹೌದು, ಇವಾಗೆಲ್ಲ ಹೊಸದಾಗಿ ಮದುವೆ ಆಗುವಂಥ ಹುಡುಗಿರಿಗೆ ಅದೊಂದು ಆಸೆ ಇರುತ್ತೆ, ನಾವು ಬಿಕಿನಿ ವ್ಯಾಕ್ಸ್ ಮಾಡಿಸ್ಕೋಬೇಕು ಅಂತ. ಓಕೆ, ಇನ್ ಕೇಸ್ ನಿಮಗೆ ಆಸೆ ಇದ್ದು ಬಿಕಿನಿ ವ್ಯಾಕ್ಸ್ ಮಾಡಿಸ್ಕೋಬೇಕು ಅನ್ನೋ ಹಾಗಿದ್ರೆ ನೀವು ಯಾವೆಲ್ಲ ಒಂದು ಅಂಶಗಳನ್ನ ತಲೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ, ನಂಬರ್ 1, ನೀವು ಹೋಗುವಂಥ ಸಲೂನ್ ಮತ್ತೆ ನೀವು ಯಾರ ಹತ್ರ ಬಿಕಿನಿ ವ್ಯಾಕ್ಸ್ನ ಮಾಡಿಸ್ತೀರಾ ಅವರು ಪಕ್ಕಾ ಪ್ರೊಫೆಷನಲಿಸ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಬಿಕಿನಿ ವ್ಯಾಕ್ಸ್ ಮಾಡಿದ್ರು ಅವ್ರ ಹತ್ರ ನೀವೇನಾದ್ರೂ ಬಿಕಿನಿ ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ಸರಿಯಾಗಿ ಮಾಡದೆ ಸ್ಕಿನ್ ಕಟ್ ಆಗುವಂತ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ದಯವಿಟ್ಟು ನೀವು ಯಾರೇ ಆಗಿರ್ಲಿ, ಒಂದು ಬಿಕಿನಿ ವ್ಯಾಕ್ಸ್ ಅಂದ್ರೆ ಏನಂದ್ರೆ ನಿಮ್ಮ ಪ್ಯಾಂಟಿ ಲೈನ್ ಏನಿರುತ್ತೆ ಸೊ ಅಷ್ಟು ಮಾತ್ರ ತೆಗಿತಾರೆ, ಅದನ್ನ ಬಿಕಿನಿ ವ್ಯಾಕ್ಸ್ ಅಂತಾರೆ. ಬಟ್ ಇದರಲ್ಲಿ 2 ತರದ ವ್ಯಾಕ್ಸ್ ಇರುತ್ತೆ, ಒಂದು ಫ್ರೆಂಚ್ ವ್ಯಾಕ್ಸ್, ಇನ್ನೊಂದು ಬ್ರೆಜಿಲಿಯನ್ ವ್ಯಾಕ್ಸ್. ಬ್ರೆಜಿಲಿಯನ್ ವ್ಯಾಕ್ಸ್ ಅಲ್ಲಿ ಏನಂತ ಅಂದ್ರೆ ನಿಮ್ಗೆ ನಿಮ್ಮ ಪೂರ್ತಿ ಪ್ಯಾಂಟಿನ ರಿಮೂವ್ ಮಾಡಿ ಅವ್ರದೇ ಒಂದು ಡಿಸ್ಪೋಸಬಲ್ ಪ್ಯಾಂಟಿ ನಿಮ್ಗೆ ಕೊಡ್ತಾರೆ. ಸೊ ಆ ಪ್ಯಾಂಟಿ ನೀವು ಹಾಕೋಬೇಕಾಗುತ್ತೆ. ಆ ಪ್ಯಾಂಟಿ ಹಾಕೊಂಡ್ಮೇಲೆ ಅವರು ನಿಮ್ಮ ವೆಜೈನ ಆಗಿರ್ಬೋದು, ಬಟ್ ಆಗಿರ್ಬೋದು, ಸೊ ಎಲ್ಲ ಪ್ಯೂಬಿಕ್ ಹೇರ್ಸ್ ಅವರು ಈ ಬ್ರೆಜಿಲಿಯನ್ ವ್ಯಾಕ್ಸ್ ಅಲ್ಲಿ ನಿಮ್ಗೆ ರಿಮೂವ್ ಮಾಡ್ಕೊಡ್ತಾರೆ. ಸೊ ನೀವು ಯಾವಾಗ ಹೋಗ್ಬೇಕು ಯಾವಾಗ ಹೋಗ್ಬಾರ್ದು ಅಂದ್ರೆ, ಕೆಲವೊಬ್ರಿಗೆ, ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ಗೊತ್ತೇ ಇರೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ಯಾವಾಗ ಅಂದ್ರೆ ನಿಮ್ಮ ಪೀರಿಯಡ್ಸ್ ಆಗಿದ್ದಂಥ ಟೈಮಲ್ಲಿ. ಓಕೆನಾ? ದಯವಿಟ್ಟು ಯಾರು ಪೀರಿಯಡ್ಸ್ ಆಗಿದ್ದಾಗ ಅಥವಾ ಪೀರಿಯಡ್ಸ್ ಆಗಿ ಒಂದು 3-4 ಡೇಸ್ ಆಗೋವರೆಗೂ ಯಾರೂ ಬಿಕಿನಿ ವ್ಯಾಕ್ಸ್ನ ಮಾಡಿಸೋದಕ್ಕೆ ಎಲ್ರಿಗೂ ಅದು ಅವಶ್ಯಕತೆ ಇರೋದಿಲ್ಲ. ಓಕೆನಾ? ನಾನಿನ್ನು ಹೆಣ್ಮಕ್ಳಿಗೆ ರೆಫರ್ ಮಾಡ್ತೀನಿ ಅಂತ ಅಂದ್ರೆ ತುಂಬ ಅವಶ್ಯಕತೆ ಇದ್ರೆ ಮಾತ್ರ ಈ ವ್ಯಾಕ್ಸ್ನ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಎಷ್ಟು ನಮಗೆ ಕೆಲವ್ರಿಗೆ ಈ ಬಾಡಿಯಲ್ಲಿ ಲೆಗ್ ವ್ಯಾಕ್ಸ್, ಹ್ಯಾಂಡ್ ವ್ಯಾಕ್ಸ್, ಅಂಡರ್ ಆರ್ಮ್ಸ್ ವ್ಯಾಕ್ಸ್ ಮಾಡಿಸೋವಾಗ್ಲೇನೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ. ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಪಾರ್ಟು ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಅಲ್ಲಿ ನೀವು ವ್ಯಾಕ್ಸ್ ಮಾಡಿಸಿದಾಗ ಯಾವ ಲೆವೆಲ್ಗೆ ಅದು ಪೇಯ್ನ್ ಆಗುತ್ತೆ, ಓ ಮೈ ಗಾಡ್. ಓಕೆ, ನಿಮ್ಗೆ ಅವಶ್ಯಕತೆ ಇದ್ರೆ ಮಾಡಿಸ್ಕೊಳ್ಳಿ. ಸೊ ಬಿಕಿನಿ ವ್ಯಾಕ್ಸ್ ಮಾಡಿಸೋದಕ್ಕಿಂತ ದಿ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಟ್ರಿಮ್ಮಿಂಗ್ ಮಾಡುವಂಥದ್ದು. ಸೊ ಟ್ರಿಮ್ಮರ್ ತಗೊಂಡು ನೀವು ಅದನ್ನ ಹೆಡ್ ಯೂಸ್ ಮಾಡಿ, ಅದಿಲ್ಲದೆ ಟ್ರಿಮ್ಮಿಂಗ್ ಮಾಡ್ಕೊಳಕ್ ಹೋಗಬೇಡಿ. ಅದ್ರಲ್ಲಿ ನಿಮ್ಗೆ ಯಾವ ಮೆಜರ್ಮೆಂಟ್ ಬೇಕು ಆ ಮೆಜರ್ಮೆಂಟ್ ಸೆಟ್ಟಿಂಗ್ ಮಾಡಿಕೊಂಡು ನೀವು ಈ ಏನು ಬಿಕಿನಿ ವ್ಯಾಕ್ಸ್ ಮಾಡ್ಸಕ್ ಹೋಗ್ತೀರಾ, ಸೊ ಅದನ್ನ ನೀವು ಮನೆಯಲ್ಲೇ ಮಾಡ್ಕೋಬಹುದು. ದಯವಿಟ್ಟು ಯಾರು ಫಸ್ಟ್ ಬಿಕಿನಿ ವ್ಯಾಕ್ಸ್ನ ಮಾಡ್ಸಕ್ ಹೋಗ್ತೀರಾ, ಮೆಂಟಲಿ ಫಿಕ್ಸ್ ಆಗಿ ಸ್ಟ್ರಾಂಗ್ ಆಗಿ ಹೋಗಿ. ಯಾಕೆಂದ್ರೆ ಅದು ಆ ಲೆವೆಲ್ಗೆ ಪೇಯ್ನ್ ಇರುತ್ತೆ, ಬಿಕಿನಿ ವ್ಯಾಕ್ಸ್ ಪೇಯ್ನು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ